ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಪಿಎಸ್ಸಿ ಇಂದ ಒಂದಾದ್ಮೇಲೆ ಒಂದ ಶಾಕಿಂಗ್ ನ್ಯೂಸ್ ಅನ್ನ ಬರ್ಲಿಕ್ಕತ್ತವ. ನಿನ್ನೆ ಇವತ್ತು ನಡಿಬೇಕಾದಂತ ಗ್ರೂಪ್ ಬಿ ಹುದ್ದೆಗಳನ್ನ ಸಡನ್ ಆಗಿ ದಿಢೀರಾಗಿ ಪೋಸ್ಟ್ಪೋನ್ ಮಾಡ್ಯಾರು. ಇದರಿಂದ ವಿದ್ಯಾರ್ಥಿಗಳಿಗೆ ಬಹಳಷ್ಟನ ಸಮಸ್ಯೆಗಳು ಆಗತ್ತವು. ಜೊತೆಗೆ ಈ ವರ್ಷ ನಡೆಯುವಂತ ಪಿಡಿಒ ಎಕ್ಸಾಮ್ ಅನ್ನು ಪೋಸ್ಟ್ಪೋನ್ ಆಗ್ತೈತೇನ ಅನ್ನೋ ಒಂದು ಗೊಂದಲನು ಏರ್ಪಾಡಾಗತೈತಿ ವಿದ್ಯಾರ್ಥಿಗಳ ಮನಸ್ಸೊಳಗ. ಸೊ ಪದೇ ಪದೇ ಏನ್ ಲಾಕ್ಡೌನ್ ಆಯ್ತು, ಕೊರೋನಾ ಇಂದ ಬಹಳಷ್ಟು ವಿದ್ಯಾರ್ಥಿಗಳು ಅವಕಾಶ ವಂಚಿತರಾಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ 3 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿಯ ಸಡಲಿಕೆಯನ್ನ ವಿದ್ಯಾರ್ಥಿಗಳಿಗೆ ಒಂದು ಕೆಪಿಎಸ್ಸಿ ನೀಡ್ಲಿಕ್ಕತ್ತದ, ಸರ್ಕಾರ ನೀಡ್ಲಿಕ್ಕತ್ತದ. ಕಾರಣ ಈ ವರ್ಷ ಈ ಒಂದು ನೋಟಿಫಿಕೇಶನ್ ಇವತ್ ಬಂದೈತಂದ್ರೆ ಇದರಿಂದ ನೆಕ್ಸ್ಟ್ 1 ಇಯರ್ ವರೆಗೂ ಏನೇನ್ ಸರ್ಕಾರಿ ನೋಟಿಫಿಕೇಶನ್ಗಳು ಬರ್ತಾವಲ್ಲ ಅದನ್ನ ಎಲ್ಲಾ ಎಕ್ಸಾಮ್ಗಳನ್ನ ಬರೀಲಿಕ್ಕೆ 3 ವರ್ಷದೊಂದು ಏಜ್ ರಿಲ್ಯಾಕ್ಸೇಷನ್ ವಿದ್ಯಾರ್ಥಿಗಳಿಗೆ ಸಿಗಾತೈತಿ. ಬಟ್ ಫ್ಯಾಕ್ಟ್ ಏನಂದ್ರೆ ಪಿಡಿಒನು ಪೋಸ್ಟ್ಪೋನ್ ಆಗ್ತದ ಏನ ಅಂತ ಹೇಳಿ. ಎಸ್, ಪಿಡಿಒನು ಮುಂದೆ ಹೋಗೋ ಚಾನ್ಸಸ್ ಐತಿ. ಯಾಕಂದ್ರೆ ಪಿಡಿಒದೊಂದು ಅಪ್ಲಿಕೇಶನ್ ಡೇಟ್ ಅನ್ನು ಎಂಡ್ ಆಗಿತ್ತು ಅಂಡ್ ಜೊತೆಗೆ ಎಕ್ಸಾಮಿನೇಷನ್ ಡೇಟ್ ಅನ್ನು ಫೈನಲ್ ಆಗೈತಿ. ಬಟ್ ಇವಾಗ ಇವರು ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕೊಡತಾರ ಅಂದ್ರೆ ಅವ್ರಿಗೆ ಅಪ್ಲಿಕೇಶನ್ ಹಾಕಕ್ಕೂ ಒಂದು ಟೈಮ್ ನ ಕೊಡ್ಬೇಕಾಗ್ತದ. ಹಿಂಗಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮ್ ಕೊಡಬೇಕು, ಜೊತೆಗೆ ಅದಾದ್ಮೇಲೆ 1 ಮಂತ್ ಅರು ಓದಾಕ್ ಟೈಮ್ ಅನ್ನತ್ಲೆ ಪಿಡಿಒ ಎಕ್ಸಾಮ್ ಅನ್ನು ಪೋಸ್ಟ್ಪೋನ್ ಆಗ್ತದ. ಇನ್ ಕೇಸ್ ಕೆಪಿಎಸ್ಸಿ ಏನಾರು ಇವಾಗಿಂದನ ಈ ಮಂತ್ ಇಂದನ ಏನಾರ ಪಿಡಿಒ ಆಗಿರ್ಬೋದು, ಬೇರೆ ಬೇರೆ ಗ್ರೂಪ್ ಸಿ ಏನೇನ ಹುದ್ದೆಗಳ ಪರೀಕ್ಷೆ ಅದಾವಲ್ಲ ಅದಕ್ಕೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿತ್ತು. ಯಾರೆಲ್ಲ ಇನ್ನವರೆಗೂ ಅಪ್ಲಿಕೇಶನ್ ಹಾಕಿಲ್ಲಲ್ಲ ಅಂತ ವಿದ್ಯಾರ್ಥಿಗಳಿಗೆ ಚಾನ್ಸ್ ಕೊಟ್ಟಿತ್ತು. ಇವಾಗ ಕೊಟ್ರೆ ಎಕ್ಸಾಮ್ ಆದಷ್ಟು ಬೇಗ ನಡೀತದ. ಬಟ್ ಇನ್ ಕೇಸ್ ಅಪ್ಲಿಕೇಶನ್ ಹಾಕೋ ಟೈಮ್ ಅನ್ನ ಇವ್ರು ನೆಕ್ಸ್ಟ್ ಮಂತ್ ಅಥವಾ ಅದರ ನೆಕ್ಸ್ಟ್ ಮಂತ್ ಕೊಡಾಕತ್ರಂದ್ರ ಅವಾಗ ಡೆಫಿನೆಟ್ಲಿ ಪರೀಕ್ಷೆ ಇನ್ನೂ ಮುಂದೆ ಹೋಗೋ ಚಾನ್ಸಸ್ ಐತಿ. ಇಂತ ಒಂದಷ್ಟು ದಿಢೀರ್ ಒಂದಷ್ಟು ಡಿಸಿಷನ್ ಇಂದ, ನೋಟಿಫಿಕೇಶನ್ ಇಂದ ಯಾರು ಆನೆಸ್ಟ್ ಆಗಿ ಓದ್ತಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಕಷ್ಟನೂ ಆಗ್ತೈತಿ ಅಂಡ್ ಯಾರ ಅವಕಾಶ ವಂಚಿತರಾಗಿರ್ತಾರಲ್ಲ ಅವರಿಗೆ ಖುಷಿನೂ ಆಗ್ತದ. ಸೊ 2 ವೇ ಒಳಗನು ಇದನ್ನ ಸ್ವೀಕಾರ ಮಾಡಬೇಕಾಗ್ತೈತಿ. ಇದು ಆಲ್ರೆಡಿ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿರೋದ್ರಿಂದ ಇದನ್ನ ಪ್ರತಿಯೊಬ್ರು ಸ್ವೀಕಾರ ಮಾಡಬೇಕಾಗ್ತದ. ಇನ್ನ ಒಂದು ರೀಸನ್ ಏನೈತೆ ಅಂದ್ರೆ 3 ವರ್ಷದೊಂದು ಏಜ್ ರಿಲ್ಯಾಕ್ಸೇಷನ್ ಸಿಗಾತೈತಿ. ಸೊ ಈ ಎಕ್ಸಾಮಿಗೆ ಇನ್ನಷ್ಟು ಕಾಂಪಿಟೇಷನ್ ಲೆವೆಲ್ ಹೆಚ್ಚಾಗೋ ಚಾನ್ಸ್ ಐತಿ. ಆಲ್ರೆಡಿ ಯಾರ್ಯಾರ ಒಂದು ವರ್ಕ್ ಒಳಗ್ ಇದಾರೋ ಅವರು ನಿಮಗ ಕಾಂಪಿಟೇಷನ್ ಒಳಗ್ ಭಾಗವಹಿಸ್ತಾರೋ ಅಂಡ್ ಬಹಳ ವರ್ಷಗಳಿಂದ ಪ್ರಿಪೇರ್ ಆಗ್ತಿದ್ದಂತ ವಿದ್ಯಾರ್ಥಿಗಳಿಗೂ ಅವಕಾಶ ಸಿಗೋದ್ರಿಂದ ಕಾಂಪಿಟೇಷನ್ ಲೆವೆಲ್ ಹೆಚ್ಚಾಗೋ ಚಾನ್ಸಸ್ ಐತಿ ಅಂಡ್ ಕಟ್ ಆಫ್ ಅನ್ನು ಹೆಚ್ಚಾಗೋ ಚಾನ್ಸಸ್ ಇರೋದ್ರಿಂದ ವಿದ್ಯಾರ್ಥಿಗಳು ನಿಮ್ಮ ಒಂದು ಪ್ರಿಪರೇಷನ್ ಅದ ತೀವ್ರತೆನ ನೀವು ಹೆಚ್ಚು ಮಾಡ್ಕೋಬೇಕೇ ಹೊರತು ಕೆಪಿಎಸ್ಸಿ ನ ಬ್ಲೇಮ್ ಮಾಡ್ತೀನಿ ಅಥವಾ ಸರ್ಕಾರನ ಬ್ಲೇಮ್ ಮಾಡ್ತೀನಿ, ಅವ್ರನ್ನ ಬೈತೀನಿ ಅನ್ಕೋತ ಕೂತ್ರೆ ನಿಮ್ಮ ಲೈಫ್ ಅನ್ನ ಹಾಳಾಗ್ತದ. ಸೊ ನಿಮ್ಮ ಏನ ಟೈಮ್ ಐತ್ಲಾ ಅದನ್ನ ನೀವು ಸದುಪಯೋಗ ಮಾಡ್ಕೊಳ್ರಿ. ಆಲ್ರೆಡಿ ಯಾರೆಲ್ಲ ಓದಿದಿರಿ ರಿವಿಷನ್ ಫೋಕಸ್ ಕೊಡ್ರಿ ಅಂಡ್ ಯಾರು ಹೊಸದಾಗಿ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕ್ಲಿಕ್ಕತ್ತೀರಿ ಅವರು ನಿಮ್ಮ ಒಂದು ಸಿಲೆಬಸ್ ನ ಕವರ್ ಮಾಡ್ಕೊಳ್ಳೋ ಕಡೆ ನಿಮ್ಮ ಒಂದು ಫೋಕಸ್ ನ ಕೊಡ್ರಿ. ಬಟ್ ಕೆಪಿಎಸ್ಸಿ ಯಾವುದೇ ಒಂದು ನಿರ್ಧಾರನ ತಗೊಳ್ಳಿ, ಒಂದು ಅಟ್ಲೀಸ್ಟ್ ಒಂದು 8-10 ದಿನ ಮೊದ್ಲನ ಅವ್ರು ಏನಾರ ಒಂದು ಇನ್ಫಾರ್ಮೇಶನ್ ಕೊಟ್ರೆ ವಿದ್ಯಾರ್ಥಿಗಳಿಗೆ ಅದರಿಂದ ಬಹಳ ಹೆಲ್ಪ್ ಆಗ್ತದ. 14-15 ಪರೀಕ್ಷೆ ನಡೆಯುವಂತ ಟೈಮ್ ಒಳಗ ಸಡನ್ ಆಗಿ 13ನೇ ತಾರೀಕು ಎಕ್ಸಾಮ್ ಪೋಸ್ಟ್ಪೋನ್ ಅಂದಾಗ ಎಷ್ಟೋ ಜನರಿಗೆ ಬೆಂಗಳೂರಿಗೆಲ್ಲ ಎಕ್ಸಾಮ್ ಬಂದಿತ್ತು. ಪಾಪ ಅವ್ರೆ ಸ್ವತಃ ದುಡ್ಡು ಖರ್ಚು ಮಾಡ್ಕೊಂಡ್ ಕಸ ಅಷ್ಟೆಲ್ಲ ದೂರ ಹೋಗಿರ್ತಾರೋ, ಆಲ್ರೆಡಿ ವರ್ಕಿಂಗ್ ಒಳಗಿದ್ದವ್ರ ಲೀವ್ ಹಾಕೊಂಡೆಲ್ಲ ಎಕ್ಸಾಮ್ ವೆನ್ಯೂಗೆ ಹೋಗ್ತಿರ್ತಾರೋ. ಇಂತ ಒಂದಷ್ಟು ಸಮಸ್ಯೆಗಳಾದಾಗ ವಿದ್ಯಾರ್ಥಿಗಳಿಗೆ ಸರ್ಕಾರದ ಮೇಲಿಂದ ಮತ್ತೆ ಕೆಪಿಎಸ್ಸಿ ಮೇಲಿನ ಒಂದು ಬಿಲಿವನ್ನ ಹೋಗ್ತದ. ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಪ್ರಿಪರೇಷನ್ ಮೇಲಿನ ಒಂದು ಪೂರ್ತಿ ಅವರ ನಂಬಿಕೆ ಹೊರಟು ಹೋಗತೈತಿ. ಸೊ ಹಿಂಗಾಗಿ ಯಾವುದೇ ಒಂದು ನೋಟಿಫಿಕೇಶನ್ ಬರ್ತೈತೆ ಅಂದಾಗ ಒಂದು ಅಟ್ಲೀಸ್ಟ್ ಒಂದು 10 ಡೇಸ್ ಬಿಫೋರ್ ಅವರು ಬಂದ್ರೆ ಬಹಳ ಹೆಲ್ಪ್ ಆಗ್ತದ. ಕೆಎಸ್ ಪರೀಕ್ಷೆ ಜೊತೆನೂ ಹಂಗನ ಆತು. 2-3 ಸಲ ಪೋಸ್ಟ್ಪೋನ್ ಮಾಡಿ ಸಂಡೇ ಎಕ್ಸಾಮ್ ಇಟ್ಟಿದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಿತ್ತು. ಬಟ್ ಅದನ್ನ ತಂದು ಮಂಗಳವಾರ ಇಟ್ರು. ಅಗೇನ್ ಆ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿ ಮತ್ತೆ ರೀ ಎಕ್ಸಾಮ್ ಅಂದರು. ಆ ರೀ ಎಕ್ಸಾಮ್ ರಿಲೇಟೆಡ್ ಯಾವುದೇ ರೀತಿ ಅಧಿಕೃತವಾದಂತ ಮಾಹಿತಿ ಇನ್ನೂ ಲಭ್ಯವಿಲ್ಲ ಕೆಪಿಎಸ್ಸಿ ಒಂದು ವೆಬ್ಸೈಟ್ ಒಳಗ. ತಗೊಂಡ್ರೆ ಎಕ್ಸಾಕ್ಟ್ಲಿ ಯಾವತ್ ತಗೋತಾರೋ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂಡ್ ಇನ್ನ ರೀಸೆಂಟ್ ಆಗಿ ಗ್ರೂಪ್ ಬಿ ಹುದ್ದೆಗಳದ್ದು ಒಂದು ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಿದ್ರು. ಅಡ್ಮಿಟ್ ಕಾರ್ಡ್ ಒಳಗೂ ಟೆಕ್ನಿಕಲ್ ಎರರ್ಸ್ ಬಂದು ಸಮಸ್ಯೆಗಳು 1-2 ಬಂದ್ರೆ ಎಲ್ಲರೂ ಅದನ್ನ ಟಾಲರೇಟ್ ಮಾಡ್ಕೋಬಹುದು, ಹೊಂದ್ಕೋಬಹುದು. ಬಟ್ ಸಮಸ್ಯೆಗಳನ್ನ ಕಂಟಿನ್ಯೂ ಪ್ರತಿ ಎಕ್ಸಾಮ್ಗೂ ಒಂದೊಂದು ಸಮಸ್ಯೆಗಳನ್ನ ಎದುರಿಸಬೇಕಾತಂದ್ರ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿ ಬಹಳನ ಕೆಡತೈತಿ. ಸೊ ಪಿಡಿಒ ಪರೀಕ್ಷೆ ಮುಂದೆ ಹೋಗೋ ಚಾನ್ಸಸ್ ಅದ. ಜೊತೆಗೆ ಈ ವರ್ಷದ ಏನೇನ್ ಗ್ರೂಪ್ ಬಿ ಮತ್ತೆ ಸಿ ಏನೇನ್ ಪರೀಕ್ಷೆಗಳದಾವಲ್ಲ ಎಲ್ಲಾ ಎಕ್ಸಾಮ್ಗಳನ್ನು ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಜಾಸ್ತಿ ಐತಿ. ಹಿಂಗಾಗಿ ಟೈಮ್ ಸಿಗತೈತೆ ಅನ್ಕೊಳ್ರಿ. ನಿಮ್ಮ ಒಂದು ಫೋಕಸ್ ಏನಿದ್ದು ನಿಮ್ಮ ಪ್ರಿಪರೇಷನ್ ಮೇಲೆ ಇರ್ಲಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.